ನಾವಿವತ್ತು ಎಣ್ಣೆಹೊಳೆ ಏತ ನೀರಾವರಿಯ ಈ ಅಣೆಕಟ್ಟಿನ ಸಮೀಪದಲ್ಲಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಿನಾಥ್ ಭಟ್ರು ಇದ್ದಾರೆ. ಹಾಗೆ ನಮ್ಮ ಈ ಭಾಗದ ಅಜಕಾರಿನ ಗ್ರಾಮೀಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಂದೀಪ್ ಶೆಟ್ರು ಇದ್ದಾರೆ. ಹಾಗೆ ಯೋಗೀಶ್ ಇನ್ನಾರ್ ಅವರು, ಎಲ್ಲರೂ ಈ ಭಾಗದ ರೈತರು ಮತ್ತೆ ಕಾಂಗ್ರೆಸ್ಸಿನ ಎಲ್ಲ ಮಿತ್ರರುಗಳು ನಾವು ಜೊತೆಯಾಗಿ ಇಲ್ಲಿ ಬಂದಿದ್ದೇವೆ. ಯಾಕಂದ್ರೆ ಒಂದು ತುಂಬಾ ಸಂತೋಷದ ವಿಚಾರವನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಂತ ಇಲ್ಲಿ ನಾವು ಬಂದು ಸೇರಿದ್ದೇವೆ. ಇವತ್ತು ನಿನ್ನೆಯಿಂದ ಇಲ್ಲಿ ಏತ ನೀರಾವರಿಯ ಈ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರೋದ್ರ ಬಗ್ಗೆ ನಮಗೆ ನಮ್ಮ ಮಾಹಿತಿ ಬಂತು. ನಮ್ಮ ಗಮನಕ್ಕೆ ಬಂದ ತಕ್ಷಣ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ರವರು ಈ ಬಗ್ಗೆ ಕಾರ್ಯಪ್ರವೃತ್ತರಾದವರು ನೇರವಾಗಿ ಸರ್ಕಾರದ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆ ಮಾತುಕತೆ ಆಡ್ತಾರೆ. ಆನಂತರ ದಿನೇಶ್ ಗುಂಡೂರಾವ್ ಅವರ ಜೊತೆ, ಹಾಗೆ ನಮ್ಮ ಮೆಸ್ಕಾಂ ಈ ವಿಭಾಗದ ಅಧ್ಯಕ್ಷರಾದಂತಹ ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹರೀಶ್ ಕುಮಾರ್ ಅವರ ಜೊತೆಗೂ ಮಾತುಕತೆಯನ್ನು ಮಾಡ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಜೊತೆಯೂ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿರೋದ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾರೆ. ತಕ್ಷಣ ಇದಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಬೇಕು, ಈ ಭಾಗದ ರೈತರಿಗೆ ಇದರಿಂದ ಏನು ಸಮಸ್ಯೆ ಆಗ್ತದೆ ಅದನ್ನ ಎಲ್ಲವೂ ಮನವರಿಕೆಯನ್ನ ಮಾಡ್ತಾರೆ ಉದಯ್ ಶೆಟ್ರು. ಅದೇ ರೀತಿ ಮತ್ತೆ ಇಲ್ಲಿ ವಿದ್ಯುತ್ ಸಂಪರ್ಕವನ್ನ ಮತ್ತೆ ಕಲ್ಪಿಸುವಂತಹ ಕಾರ್ಯಕ್ರಮ ಇವತ್ತು ಆಗಿದೆ. ಈಗ ಇಲ್ಲಿ ನಾವು ಗಮನಿಸಬಹುದು, ಮತ್ತೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಒಬ್ಬರು ಶಾಸಕರಾಗಿ ಮಾಡಬೇಕಾಗಿರುವಂತಹ ಕೆಲಸವನ್ನ ನಮ್ಮ ನಾಯಕರಾದ ಉದಯ್ ಶೆಟ್ಟಿ ಮುನಿಯಾಲ್ರವರು ಅದನ್ನ ಕೆಲಸವನ್ನ ಮಾಡ್ತಾರೆ. ಕೇವಲ ಇದೊಂದು ಪ್ರತಿಭಟನೆಗೆ ಕರೆ ನೀಡುವಂತಹ ಕೆಲಸ ಅಲ್ಲ. ಇದಕ್ಕೆ ಇಲ್ಲಿನ ಶಾಸಕರು ಮತ್ತೆ ಬಿಜೆಪಿಯವರು ಪ್ರತಿಭಟನೆಗೆ ಕರೆಯನ್ನು ನೀಡಿರುವುದು ಅತ್ಯಂತ ಬೇಸರದ ಸಂಗತಿ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದನ್ನ ಮತ್ತೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಸಣ್ಣ ಕೆಲಸ, ಅದನ್ನ ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿರೋರು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಸುನಿಲ್ ಕುಮಾರ್ ಅವರು ಅದರಲ್ಲೂ ಕೂಡ ನೇರವಾಗಿ ರಾಜಕೀಯವನ್ನು ಮಾಡಿರುವುದು, ಪ್ರತಿಭಟನೆಗೆ ಕರೆಯನ್ನ ನೀಡಿರುವುದು ಅತ್ಯಂತ ಒಂದು ಬೇಸರದ ವಿಚಾರ ಮತ್ತು ಅತ್ಯಂತ ಬೇಜವಾಬ್ದಾರಿಯ ವಿಚಾರ. ಯಾಕಂದ್ರೆ ಒಂದು ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿರುವಂತಹ ಶಾಸಕರು ಈ ಕೆಲಸವನ್ನು ಮಾಡುವುದನ್ನು ಬಿಟ್ಟು, ಅವರಿಗೆಲ್ಲವೂ ಈ ಸಾಧ್ಯ ಇತ್ತು, ಇದನ್ನ ಸರ್ಕಾರ ಜೊತೆ ಮಾತನಾಡಬಹುದಿತ್ತು. ಈ ಭಾಗದ ಜನಪ್ರತಿನಿಧಿ ಅವರು ಅದನ್ನೆಲ್ಲ ಬಿಟ್ಟು ಪ್ರತಿಭಟನೆಗೆ ಕರೆಯನ್ನ ನೀಡಿರುವುದು ಖಂಡಿತ ಇದು ಸರಿಯಾದಂತಹ ಕ್ರಮ ಅಲ್ಲ. ಇವರಿಗೆ ರಾಜಕೀಯವೇ ಮಾಡಬೇಕಾಗಿದ್ರೆ ಸುನಿಲ್ ಕುಮಾರ್ ಅವರಿಗೆ ಅವ್ರು ನೇರವಾಗಿ ರಾಜೀನಾಮೆಯನ್ನು ಕೊಡ್ಬೋದಿತ್ತು. ರಾಜೀನಾಮೆಯನ್ನು ನೀಡಿ ನೇರವಾಗಿ ರಾಜಕೀಯ 24 ಗಂಟೆ ಕೂಡ ರಾಜಕೀಯವನ್ನು ಮಾಡ್ಬೋದು. ಅವರು ಪ್ರತಿಭಟನೆ ಮಾಡ್ಬೋದು, ಧರಣಿ ಮಾಡ್ಬೋದು, ಇನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಜನ ಅವರಿಗೆ ಮತ ನೀಡಿರುವುದು ಈ ಕೆಲಸವನ್ನು ಮಾಡ್ಬೇಕಂತ. ಸರ್ಕಾರದ ಜೊತೆ ಮತ್ತೆ ಜನರ ಜೊತೆ ಮಧ್ಯ ಕೊಂಡಿಯಾಗಿ ನಿಂತುಕೊಂಡು ಅವ್ರು ಕೆಲಸ ಮಾಡ್ಬೇಕಾಗಿತ್ತು ಸುನಿಲ್ ಕುಮಾರ್ ಅವರು. ಅದನ್ನೆಲ್ಲವನ್ನು ಬಿಟ್ಟು ನೇರವಾಗಿ ಪ್ರತಿಭಟನೆಯನ್ನ ಕರೆ ಕೊಟ್ಟು ಪ್ರತಿಭಟನೆ ಮಾಡುದು ಇದು ಖಂಡಿತ ಸರಿಯಲ್ಲ. ಇಂತಹ ಕ್ರಮ ಸರಿಯಲ್ಲ. ಈ ಎಲ್ಲ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ರವರು ಇದರ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ. ತುಂಬಾ ಸುಲಭವಾಗಿ ಮಾಡ್ಬೇಕಾಗಿರೋ ಕೆಲಸವನ್ನ ಒಬ್ರು ಜನಪ್ರತಿನಿಧಿ ಅಲ್ಲದ ವ್ಯಕ್ತಿ, ಅಂದ್ರೆ ಜನನಾಯಕರಾಗಿದ್ದುಕೊಂಡು ಉದಯ್ ಶೆಟ್ಟಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಮ್ಮ ಈ ಬೇಡಿಕೆಗೆ ಪೂರಕವಾಗಿ ಸ್ಪಂದಿಸಿದಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಇರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅದೇ ರೀತಿ ಈಗ ಮೆಸ್ಕಾಂ ಇಲಾಖೆ ಅಧ್ಯಕ್ಷರಾಗಿರುವಂತಹ ಹರೀಶ್ ಕುಮಾರ್ ಅವರು ಮತ್ತೆ ದಿನೇಶ್ ಗುಂಡೂರ್ ಅವರು, ಎಲ್ಲ ಪ್ರಮುಖರುಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನರ ಸಮಸ್ಯೆ ಏನಿದೆ ಅದರಲ್ಲಿ ಒಂದು ಅರೆಕ್ಷಣವೂ ರಾಜಕೀಯವನ್ನು ಮಾಡದೆ ನೇರವಾಗಿ ಜನರಿಗೆ ಏನ್ ಬೇಕಾಗಿದೆ, ನೀರಿನ ಸಮಸ್ಯೆ ಇದೆ, ಅದನ್ನ ಶುದ್ಧ ಒಂದು ಯಾವುದೇ ಒಂದು ಕಲ್ಮಶ ಇಲ್ಲದೆ ಶುದ್ಧ ಮನಸ್ಸಿನಿಂದ ಜನರ ಸಮಸ್ಯೆಗೆ ಸ್ಪಂದಿಸಿದಂತ ಉದಯ್ ಶೆಟ್ಟಿ ಮುನಿಯಾಲ್ರವರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಣ್ಣೆಹೊಳೆಯಲ್ಲಿ ಏತ ನೀರಾವರಿಯ ಭಾಗದಲ್ಲಿ ಬಿಜೆಪಿ ಪ್ರಾಯೋಜಿತ ಪ್ರತಿಭಟನೆ ಅಂತೇಳಿ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಉಂಟು. ಇದೊಂದು ಹಾಸ್ಯಾಸ್ಪದ ವಿಷಯ. ಇದರಲ್ಲಿ ಮೂಲತಃ ಈ ಡ್ಯಾಮ್ ಅನ್ನು ಮಾಡಿದ್ದು, ಏತ ನೀರಾವರಿಯ ಡ್ಯಾಮ್ ಮಾಡಿದ್ದು ಅವೈಜ್ಞಾನಿಕ. ಇದನ್ನು ಯಾರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದನ್ನು ಇಲ್ಲಿ ಮಾಡುವಂಥದ್ದೇ ಅಲ್ಲ. ಇಲ್ಲಿ ನೀರಿನ ಒಂದು ಹಿಡ್ಕೊಳ್ಳುವಂಥ ಸಾಮರ್ಥ್ಯ ಈ ಜಾಗದಲ್ಲಿ ತುಂಬ ಕಡಿಮೆ ಉಂಟು. ಇದನ್ನು ಸ್ವಲ್ಪ ಕೆಳಗೆ ಮಾಡಿ ಎಲ್ಲ ಇದು ಮಾಡಿದರೆ ಸ್ವಲ್ಪ ನೀರಿನ ಸ್ಟೋರೇಜ್ ಜಾಸ್ತಿ ಆಗ್ತಿತ್ತು. ಇದನ್ನು ಬಿಟ್ಟು ಈಗ ಮಾಡಿದ್ದೇ ಒಂದು ಅವೈಜ್ಞಾನಿಕವಾಗಿ ಮಾಡಿ ಈಗ ಅದರಲ್ಲಿ ಸಣ್ಣ ಸಣ್ಣ ತಪ್ಪುಗಳನ್ನು ಹುಡುಕಿ ಈಗ ಕರೆಂಟ್ ಬಿಲ್ ಕಟ್ಟಲಿಲ್ಲ, ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತೇವೆ. ಈಗ ಜವಾಬ್ದಾರಿಯುತವಾಗಿ ನಮ್ಮ ಶಾಸಕರು ಏನಾದರೂ ಇಲ್ಲಿ ಆಡಳಿತದಲ್ಲಿ ಹೆಚ್ಚು ಕಮ್ಮಿ ಆದರೆ ಅದನ್ನೊಂದು ಸರಿಪಡಿಸಲಿಕ್ಕೆ ಇಲಾಖೆ ಜೊತೆ ಮಾತಾಡ್ಬೋದಿತ್ತು. ಅದನ್ನು ಬಿಟ್ಟು ಈಗ ಪ್ರತಿಭಟನೆ ಹಮ್ಮಿಕೊಂಡುದು ಅದು ಸೂಕ್ತವಲ್ಲ. ಯಾಕೆ ಹೇಳಿದ್ರೆ ಈಗ ಮಾಡಿದಂಥ ಈಗ ಯೋಜನೆಯಲ್ಲಿ ಸುಮಾರು 100-150 ಕೋಟಿ ವೆಚ್ಚದಲ್ಲಿ ಇದನ್ನು ಮಾಡಿದ್ದನ್ನು ಈಗ ಏನೂ ಆಗಲಿ ಅದು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಶಾಸಕರ ಜವಾಬ್ದಾರಿ ಇರ್ತದೆ. ಅವರು ಪಕ್ಷದವರಿಗೆ ಹೇಳಿ ಪ್ರತಿಭಟನೆ ಮಾಡಿಸುವಂಥದ್ದು
ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಆದರೆ ಈಗ ಈಗ ಹೇಳಿದ್ರೆ ಇನ್ನು ಮುಂದೆ ಗ್ರಾಮ ಪಂಚಾಯತ್ ಹಾಗೂ ಕೆಲವು ಚುನಾವಣೆಗಳು ಬರ್ತವೆ. ಚುನಾವಣೆ ಬರುವಾಗ ಎಂತಾದ್ರು ಒಂದು ಇಶ್ಯೂಗಳು ಬೇಕಲ್ಲ. ಈಗ ಕರೆಂಟ್ ಕನೆಕ್ಷನ್ ಹೇಳುವುದಕ್ಕೆ, ಕರೆಂಟ್ ವಿದ್ಯುತ್ತಲ್ಲಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ಸಣ್ಣ ಪುಣ್ಣ ಹೆಚ್ಚು ಕಮ್ಮಿ ಇರ್ತದೆ. ಈಗ ಒಂದು ಮನೆಯ ಕರೆಂಟ್ ಬಿಲ್ ಆಗ್ಲಿ, ಒಂದೆರಡು ದಿನದಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳಿಂದ ಈಗ ಸರ್ಕಾರ ಮಟ್ಟದಲ್ಲೆಲ್ಲ ಬಾಕಿ ಇರ್ತದೆ. ಬಾಕಿ ಇರುವಂತ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಲಿಕ್ಕೆ ಒಂದು ಇಲಾಖೆಯವರಿಗೆಲ್ಲ ಗಮನ ಕೊಡಬೇಕು. ನಿನ್ನೆ ಇದು ಹೀಗೆ ಆಯ್ತಂತೇಳಿ ತಿಳಿದ ಕೂಡಲೇ ನಮ್ಮ ಪಕ್ಷದ ನಾಯಕರಾದ ಉದಯ್ ಕುಮಾರ್ ಶೆಟ್ಟಿ ಅವರು ಇದರ ಬಗ್ಗೆ ಕೂಡಲೇ ಒಂದು ಗಮನ ಹರಿಸಿ ಮೇಲಾಧಿಕಾರಿಗಳಿಗೆ ಹಾಗೂ ಮೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿಯವರ ಗಮನಕ್ಕೆ ತಂದು ಮಾಡಿದಂತ ಈ ಕೆಲಸವನ್ನು ರೈತರಿಗೆ ಅನುಕೂಲವಾಗುವಂತೆ ಒಂದು ವ್ಯವಸ್ಥೆ ಕಲ್ಪಿಸಬೇಕು ಅಂತೇಳಿ ನಿಟ್ಟಿನಲ್ಲಿ ತುಂಬಾ ಶ್ರಮ ಪಟ್ಟು ನಿನ್ನೆ ಇದಕ್ಕೆ ಕರೆಂಟ್ ಕನೆಕ್ಷನ್ ಆಗಿದೆ. ಯಾವುದೇ ಸಮಸ್ಯೆಗಳಿಲ್ಲ. ಇನ್ನಾದರೂ ಈ ಸಣ್ಣ ಪುಟ್ಟ ಇದರಲ್ಲಿ ರಾಜಕೀಯ ಮಾಡಿ ನಮ್ಮ ಜನರ ಮನಸ್ಸನ್ನು ಹಾಳುಗೊಳಿಸುವುದನ್ನು ನಿಲ್ಲಿಸಬೇಕಂತೇಳಿ ನಾನು ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ.